ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಹೇಗಿದ್ದಾರೆ ಎಲ್ಲರೂ? ಸೊ ಟುಡೇ ಐ ಆಮ್ ಗೋಯಿಂಗ್ ಟು ಶೇರ್ ಅ ಬ್ಯಾಂಕ್ ನಿಫ್ಟಿ ಪ್ರಿಡಿಕ್ಷನ್. ಸೊ ಮಂಡೇ ಏನಾಗಬಹುದು ಅಂತ ಡಿಸ್ಕಸ್ ಮಾಡೋಣ ಇವತ್ತಿನ ವಿಡಿಯೋಲಿ. ಸೊ ಫಸ್ಟ್ ಆಫ್ ಆಲ್ ಇವತ್ತೇನಾಯ್ತಂತ ನೋಡೋಣ. ಸೊ ಇವತ್ತು ಒಂದು ನ್ಯೂಟ್ರಲ್ ಕ್ಯಾಂಡಲ್ ಏನು ಮೂಮೆಂಟಮ್ ಇಲ್ಲ. ಮೇಲೋಯ್ತು, ಹೆಂಗ್ ಮೇಲೋಯ್ತು ಹಂಗೆ ಕೆಳಗ್ ಬಂತು. ಬೈಯರ್ಸ್ ಅಗ್ರೆಸಿವ್ ಆಗಿ ಬೈ ಮಾಡ್ಬಿಟ್ಟು ಇಲ್ಲಿಗೆ ಬಿಟ್ಟು ಕ್ಲೋಸ್ ಮಾಡಿದ್ರು. ಸೊ ನಾನು ಹೈಯರ್ ಟೈಮ್ ಫ್ರೇಮ್ ಇಂದ ಹೇಳ್ತಾ ಬರ್ತೀನಿ. ಸೊ ನೋಡಿ. ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ಏನಾಗ್ತಾ ಇದೆ ಅಂದ್ರೆ, ಒಂದು ಲಾಸ್ಟ್ ಮಂತ್ ಒಂದು ಅಪ್ ಟ್ರೆಂಡ್ ರ್ಯಾಲಿ ಬಂತು. ಇದೊಂಥರ ಹ್ಯಾಮರ್ ತರ ಕಾಣ್ತಾ ಇದೆ. ಹ್ಯಾಮರ್ ಅಟ್ ದಿ ಟಾಪ್ ಬಂದ್ರೆ ಸ್ವಲ್ಪ ನಾವು ಕೇರ್ಫುಲ್ ಆಗಿರ್ಬೇಕು. ಮಾರ್ಕೆಟ್ ಯಾವ ಸೈಡ್ ಬೇಕಾದ್ರೂ ಮೂವ್ ಆಗ್ಬಹುದು. ಹ್ಯಾಮರ್ ಡೌನ್ ಅಲ್ಲಿ ಬಂದ್ರು ಅಷ್ಟೇ, ಟಾಪ್ ಅಲ್ಲಿ ಬಂದ್ರು ಅಷ್ಟೇ. ಸೊ ನಾವು ಸ್ವಲ್ಪ ಕೇರ್ಫುಲ್ ಆಗಿ ಟ್ರೇಡ್ ಮಾಡ್ಬೇಕು. ಹ್ಯಾಮರ್ ಅಟ್ ದಿ ಟಾಪ್, ಸೊ ವಿ ಶುಡ್ ಟ್ರೇಡ್ ವೆರಿ ಕೇರ್ಫುಲಿ. ಸೊ ಹ್ಯಾಮರ್ ಆದ್ಮೇಲೆ ನೆಕ್ಸ್ಟ್ ಮಂತ್, ಇದು ಜೂನ್ ಮಂತ್, ಈ ಜುಲೈ ಮಂತ್ ಅಲ್ಲಿ ಹ್ಯಾಮರ್ ಆದ್ಮೇಲೆ ಇದೊಂಥರ ಇವಾಗ 10 ಡೇಸ್ ಅಲ್ಲಿ ಒಂಥರ ನ್ಯೂಟ್ರಲ್ ಕ್ಯಾಂಡಲ್ ಕ್ರಿಯೇಟ್ ಆಗಿದೆ. ಸೊ ಮಾರ್ಕೆಟ್ ಎಲ್ಲಿವರೆಗೂ ಹೋಯ್ತು? ಆಲ್ ಟೈಮ್ ಹೈ 53,300 ರೀಚ್ ಆಯ್ತು. ಅಲ್ಲಿ ರೀಚ್ ಆದ್ಮೇಲೆ ಸೆಲ್ಲರ್ಸ್ ಅಗ್ರೆಸಿವ್ ಆಗಿ ಸೆಲ್ ಮಾಡ್ತಾ ಬಂದ್ರು. ಓಕೆ, ಆಮೇಲೆ ಮಾರ್ಕೆಟ್ ಎಲ್ಲಿಗೆ ಬಂತು? 51,700. ಇಲ್ಲಿ ಬಂದ್ಮೇಲೆ ಬೈಯರ್ಸ್ ಅಗ್ರೆಸಿವ್ ಆಗಿ ಬೈ ಮಾಡ್ತಾ ಬಂದ್ರು. ಓಕೆ, ಮಾರ್ಕೆಟ್ ಮೇಲೇನು ಹೋಗ್ತಾ ಇಲ್ಲ, ಕೆಳಗಡೆನು ಹೋಗ್ತಾ ಇಲ್ಲ. ಮೇಲ್ ಹೋದ್ರೆ ಸೆಲ್ಲರ್ಸ್ ಅಗ್ರೆಸಿವ್ ಆಗಿ ಸೆಲ್ ಮಾಡ್ತಾ ಇದಾರೆ, ಕೆಳಗಡೆ ಬಂದ್ರೆ 52,000 ಅಗ್ರೆಸಿವ್ ಆಗಿ ಬೈ ಮಾಡ್ತಾ ಇದಾರೆ. ಸೊ ಈ ತರ ಆದ್ರೆ ಸೊ ಮಾರ್ಕೆಟ್ ಒಂಥರ ಸೈಡ್ ವೇಸ್ ಅಲ್ಲಿ ಇದೆ ಅಂತ ಅನ್ಕೋಬೇಕು. ಆಮೇಲೆ ವೀಕ್ಲಿ ಹೋಗಿ ನೋಡಿದ್ರೆ, ವೀಕ್ಲಿ ಕೂಡ ಅಷ್ಟೇ. ವೀಕ್ಲಿ ಹೋದ್ರು ಅಷ್ಟೇ. ಇಲ್ಲೊಂದು ಹ್ಯಾಮರ್ ಅಟ್ ದಿ ಟಾಪ್, ನಾನು ಅವಾಗ್ಲೇ ಹೇಳಿದೆ. ಹ್ಯಾಮರ್ ಅಟ್ ದಿ ಟಾಪ್ ಬಂದ್ರೆ ವಿ ಶುಡ್ ಟ್ರೇಡ್ ವೆರಿ ಕೇರ್ಫುಲಿ. ಹ್ಯಾಮರ್ ಆದ್ಮೇಲೆ ಒಂದು ಬಿಯರಿಶ್ ಟ್ರೆಂಡ್. ಓಕೆ, ಹ್ಯಾಮರ್ ಹೋಗ್ಬಿಟ್ಟು 5300 ಟಚ್ ಆಯ್ತು. ಅದಾದ್ಮೇಲೆ ಸೆಲ್ಲರ್ಸ್ ಅಗ್ರೆಸಿವ್ ಆಗಿ ಸೆಲ್ ಮಾಡ್ತಾ ಬಂದ್ರು. ಆಮೇಲೆ ಇನ್ನೊಂದು ಏನ್ ಹೇಳ್ಬೇಕಂದ್ರೆ, ಇಲ್ಲೊಂದು ಮದರ್ ಕ್ಯಾಂಡಲ್ ಇನ್ ವೀಕ್ಲಿ ಟೈಮ್ ಫ್ರೇಮ್ ವಿ ಕ್ಯಾನ್ ಸಿ ಎ ಮದರ್ ಕ್ಯಾಂಡಲ್. ಇದ್ರ ಹೈ ಬ್ರೇಕ್ ಆಗ್ತಾ ಇಲ್ಲ, ಲೋನು ಬ್ರೇಕ್ ಆಗ್ತಾ ಇಲ್ಲ. ಸೊ ಇದ್ರ ಮಿಡಲ್ ಅಲ್ಲೇ ಟ್ರೇಡ್ ಆಗ್ತಾ ಇದೆ ಅಂದ್ರೆ ಏನ್ ಅನ್ಕೋಬಹುದು? ಒಂದು ಸೈಡ್ ವೇಸ್ ಅಲ್ಲಿ ಇದೆ ಮಾರ್ಕೆಟ್ ವೀಕ್ಲಿ ಕೂಡ ಅಂತ ಅನ್ಕೋಬಹುದು. ಸೊ ವೀಕ್ಲಿಲೂ ಇದ್ರ ಹೈ ಬ್ರೇಕ್ ಆಗಿಲ್ಲ, ಇದ್ರ ಲೋನು ಬ್ರೇಕ್ ಆಗಿಲ್ಲ. ಮತ್ತೆ ಬಂದ್ಬಿಟ್ಟು ಇಲ್ಲೇ ಮಿಡಲ್ ಅಲ್ಲೇ ಕ್ಲೋಸ್ ಆಯ್ತು ಇವತ್ತು, ಈ ವೀಕೆಂಡ್ ಅಲ್ಲೂ. ಸೊ ಆಮೇಲೆ ಡೈಲಿ ಟೈಮ್ ಫ್ರೇಮ್ ಅಲ್ಲಿ ನೋಡೋದಾದ್ರೆ ಸೇಮ್. ಡೈಲಿ ಟೈಮ್ ಫ್ರೇಮ್ ಅಲ್ಲೂ ಏನು ಮೂಮೆಂಟಮ್ ಇಲ್ಲ. ಈ ಹೈ ಬ್ರೇಕ್ ಆಗ್ತಾ ಇಲ್ಲ, ಲೋನು ಬ್ರೇಕ್ ಆಗ್ತಾ ಇಲ್ಲ. ಇದು ಒಂದು ಸೈಡ್ ವೇಸ್ ಟ್ರೆಂಡ್. ಈ ತರ ಟ್ರೆಂಡ್ ಅಲ್ಲಿ ನಾವು ಕಾಲ್ ಬೈ ಮಾಡೋದಾಗ್ಲಿ, ಪುಟ್ ಬೈ ಮಾಡೋದನ್ನ ವೆರಿ ಕೇರ್ಫುಲ್ ಆಗಿ ಮಾಡ್ಬೇಕು. ಯಾಕಂದ್ರೆ ಸೈಡ್ ವೇಸ್ ಅಲ್ಲಿ ಟೈಮ್ ಡಿಕೆ ತುಂಬಾ ಜಾಸ್ತಿ. ಸೊ ಬೆಟರ್ ಏನಂದ್ರೆ ಸೆಲ್ಲಿಂಗ್ ಮಾಡೋದು ಬೆಟ್ರು ಈ ತರ ಸೈಡ್ ವೇಸ್ ಮಾರ್ಕೆಟ್ ಅಲ್ಲಿ. ಆಮೇಲೆ 15 ಮಿನಿಟ್ಸ್ 1 ಅವರ್ ಅಲ್ಲಿ ನೋಡೋಣ. 1 ಅವರ್ ಅಲ್ಲಿ ಕೂಡ ಅಷ್ಟೇ ಸೈಡ್ ವೇಸ್ ಅಲ್ಲಿ ಇದೆ. ಇವತ್ತೊಂದು ರ್ಯಾಲಿ ಬಂತು ಇಲ್ಲಿ. ಇವತ್ ಮಾರ್ಕೆಟ್ ಬೆಳಿಗ್ಗೆ 9:15ಕ್ಕೆ ಓಪನ್ ಆಯ್ತು. ಸ್ವಲ್ಪ ಗ್ಯಾಪ್ ಅಪ್ ಓಪನ್ ಆದಂಗ ಆಯ್ತು. ಕೆಳಗೆ ಫಾಲೋ ಅಪ್ ಬರ್ಲಿಲ್ಲ. ಕೆಳಗಡೆ ಬಂದ್ಬಿಟ್ಟು ಕ್ಲೋಸ್ ಆಯ್ತು. ಎಲ್ಲಿ ಕ್ಲೋಸ್ ಆಯ್ತು? 51,700, ಆಲ್ಮೋಸ್ಟ್ 51,800. ಓಕೆ, 51,800 ಆದ್ಮೇಲೆ ಅದಕ್ಕೆ ಫಾಲೋ ಅಪ್ ಇಲ್ಲ. ಈ ರೆಡ್ ಕ್ಯಾಂಡಲ್ ಗೆ ಫಾಲೋ ಅಪ್ ಬರ್ಲಿಲ್ಲ. ವಿ ಕೆನಾಟ್ ಸಿ ಫಾಲೋ ಫಾರ್ ದಿಸ್ ಬಿಯರಿಶ್ ಕ್ಯಾಂಡಲ್. ಓಕೆ, ಈ ಬಿಯರಿಶ್ ಕ್ಯಾಂಡಲ್ ಆದ್ಮೇಲೆ ಒಂದು ಮಾರ್ನಿಂಗ್ ಸ್ಟಾರ್ ತರ ಆಯ್ತು. ಮಾರ್ನಿಂಗ್ ಸ್ಟಾರ್ ತರ ಆಮೇಲೆ ಮತ್ತೆ ಮೇಲ್ ಹೋಯ್ತು. ಬೈಯರ್ಸ್ ಅಗ್ರೆಸಿವ್ ಆಗಿ ಬೈ ಮಾಡ್ತಾ ಬಂದ್ರು. ಮತ್ ಮೇಲ್ ಹೋಗ್ಬಿಟ್ಟು ಇಲ್ಲಿ ಕ್ಲೋಸ್ ಆಗ್ಬಿಟ್ಟು ಮತ್ತೆ ಅದು ಒಂಥರ ಸೈಡ್ ವೇಸ್ ಮಾರ್ಕೆಟ್ ಆಗ್ಬಿಟ್ಟೆ ಕ್ಲೋಸ್ ಆಗಿದೆ ಇವತ್ತು. ಸೊ ಮಂಡೇ ಏನಾಗ್ಬೋದು ಅಂದ್ರೆ, ಆಪ್ಷನ್ ಚೈನ್ ಅಲ್ಲಿ ನೋಡೋಣ. ಆಪ್ಷನ್ ಚೈನ್ ಅಲ್ಲಿ ಇವಾಗ ಕರೆಂಟ್ ಮಾರ್ಕೆಟ್ 52,300 ಅಲ್ಲಿ ಇದೆ. ಸೊ ಕೆಳಗಡೆ ಬಂದ್ರೆ 52,500 ಒಂದು ಸಪೋರ್ಟ್. 52,500 ಎಲ್ಲಿದೆ? 52,500 ಇಲ್ಲಿದೆ. ಸಾರಿ, ರೆಸಿಸ್ಟೆನ್ಸ್. ಒಂದು ರೆಸಿಸ್ಟೆನ್ಸ್.
ಮಾರ್ಕೆಟ್ ಆಲ್ಮೋಸ್ಟ್ 52,500 ನಿಯರ್ ಏನೇ ಟ್ರೇಡ್ ಆಗ್ತಾ ಇದೆ. ಅದಾದ್ರೆ 52,500 ಆದ್ರೆ ಲಾಸ್ಟ್ 53,000 ರೆಸಿಸ್ಟೆನ್ಸ್ ಇದೆ. ಈ ರೆಸಿಸ್ಟೆನ್ಸ್ ಇದೆಲ್ಲ ಈ ರೆಸಿಸ್ಟೆನ್ಸ್ ಇಲ್ಲಿ ಫೇಕ್ ಬ್ರೇಕ್ಔಟ್ ತರ ಆಗ್ಬಿಟ್ಟು ಅದಕ್ಕೆ ಫಾಲೋ ಅಪ್ ಬರಲಿಲ್ಲ, ಮತ್ತೆ ಕೆಳಗಡೆ ಬಂತು ಇಲ್ಲಿ ಬಂತು. ಸೊ 53,000 ಇವಾಗ ಒಂದು ಮೇಜರ್ ರೆಸಿಸ್ಟೆನ್ಸ್. ಇವಾಗ ಮಾರ್ಕೆಟ್ ನಾಳೆ ಮಂಡೇ ಏನಾದ್ರು 52,500 ಬ್ರೇಕ್ ಆದ್ರೆ ಇಟ್ ಕ್ಯಾನ್ ರೀಚ್ ಅಪ್ ಟು 53,300 ಆಲ್ ಟೈಮ್ ಹೈ ವರೆಗೂ ರೀಚ್ ಆಗ್ಬೋದು. ಇಫ್ ಕೆಳಗಡೆ ಬಂದ್ರೆ ಎಲ್ಲಿವರೆಗೂ ಹೋಗ್ಬೋದು ಅಂದ್ರೆ ಇಲ್ಲಿ ಒಂದು 52,000 ಅಲ್ಲಿ ಫುಡ್ ಸೆಲ್ಲರ್ಸ್ ಜಾಸ್ತಿ ಇದ್ದಾರೆ. 1 ಲಕ್ಷ ಸೆಲ್ಲರ್ಸ್ ಇದ್ದಾರೆ. 52,000 ಆದ್ಮೇಲೆ ನೆಕ್ಸ್ಟ್ ಯಾವ್ದಪ್ಪ ಅಂದ್ರೆ ಆಕ್ಚುಲಿ 52,000 ಅಷ್ಟು ಈಸಿ ಆಗಿ ಬ್ರೇಕ್ ಆಗಲ್ಲ, ಯಾಕಂದ್ರೆ ತುಂಬಾ ದಿನ ಅಲ್ಲೇ ಟ್ರೇಡ್ ಆಗ್ತಾ ಇದೆ. ಸೊ 52,000 ಈ ಲೆವೆಲ್ ಇವಾಗ 52,000 ಏನಾದ್ರು ಬ್ರೇಕ್ ಆದ್ರೆ ಓಪನ್ ಆಯ್ತು. 52,000 ಏನಾದ್ರು ಬ್ರೇಕ್ ಆದ್ರೆ ನೆಕ್ಸ್ಟ್ 51,500 ಜಾಸ್ತಿ ಇಲ್ಲ. ಸೊ 51,500 ವರೆಗೂ ಬರ್ಬೋದು. ಸೊ ಇದೇನಾದ್ರೂ ಬ್ರೇಕ್ ಡೌನ್ ಆಗ್ಬಿಟ್ಟು ಈ ತರ ರೆಡ್ ಕ್ಯಾಂಡಲ್ ಬಂದ್ಬಿಟ್ಟು ಅದಕ್ಕೇನಾದ್ರೂ ಫಾಲೋ ಅಪ್ ಬಂದ್ರೆ ಇಟ್ ಕ್ಯಾನ್ ರೀಚ್ ಅಪ್ ಟು 51,000 ಟಿಲ್ ಹಿಯರ್ ಆರ್ ಹಿಯರ್. ಇಟ್ ಕ್ಯಾನ್ ರೀಚ್ ಟಿಲ್ 51,000. ಸೊ ಮಂಡೇ ಲೆವೆಲ್ಸ್ ಯಾವ್ದಾವ್ದಪ್ಪ ಅಂದ್ರೆ ಒಂದು 53,200 53,200 ಕೆಳಗಡೆ ಬಂದ್ರೆ 51,000. ಆಮೇಲೆ ಮೇಜರ್ ರೆಸಿಸ್ಟೆನ್ಸ್ 51,500, 52 ಮತ್ತೆ 51,500. Suppose if it's break 52,000, it can reach up to here. Okay, ಯಾಕಂದ್ರೆ ಇಲ್ಲಿ ಮಿಡಲ್ ಅಲ್ಲಿ ನಮ್ಗೆ ಏನು ಸಪೋರ್ಟ್ ಇಲ್ಲ. ಇಟ್ ಕ್ಯಾನ್ ಕಮ್ ಈಸಿಲಿ ಟಿಲ್ 51,000. ಆಮೇಲೆ ಇಫ್ ಇಟ್ಸ್ ಬ್ರೇಕ್ 52,500 ಈ ತರ ಗ್ರೀನ್ ಕ್ಯಾಂಡಲ್ ಬಂದ್ಬಿಟ್ಟು ಇದಕ್ಕೆ ಫಾಲೋ ಆಫ್ ಏನಾದ್ರು ಬಂದ್ರೆ ಸೊ 52,500 ಇಂದ ಇದು 53,000 ವರೆಗೂ ಹೋಗ್ಬೋದು. ಸೊ ಆಸ್ ಪರ್ ಆಪ್ಷನ್ ಚೈನು ಇವಾಗ ನಮ್ಗೆ 4 ಲೆವೆಲ್ ಇದೆ. ಕೆಳಗಡೆ ಬಂದ್ರೆ ಈ ಲೆವೆಲ್ ಬ್ರೇಕ್ ಆದ್ರೆ ಇಲ್ಲಿವರೆಗೂ ಬರ್ಬೋದು. ಈ ಲೆವೆಲ್ ಬ್ರೇಕ್ಔಟ್ ಆಗಿ ಫಾಲೋ ಅಪ್ ಬಂದ್ರೆ ಇಟ್ ಕ್ಯಾನ್ ರೀಚ್ ಟಿಲ್ ಅಪ್ ಟು 53,000. ಸೊ ಇಷ್ಟೇ ಹೇಳ್ಬೇಕಂತ ಅನ್ಕೊಂಡಿದ್ದೆ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್. ಬಾಯ್.